ಅಣ್ಣಂಗೆ ಲವ್ ಆಗಿದೆ, ಅಣ್ಣಂಗೆ ಲವ್ ಆಗಿದೆ. ಸೀರೆ ಉಡ್ಕೊಂಡ್ ಮೇಳಕ್ ಬಂದ್ಲು ಅಣ್ಣನ್ ಹುಡುಗಿ. ಕಳ್ಳ ಮತ್ತೆ ಈ ಹೆಣ್ಮಕ್ಳು ಮದ್ವೆ ಆದ್ಮೇಲೂ ಕೆಲ್ಸ ಎಲ್ಲ ಮಾಡ್ಕೊಂಡಿದ್ರೆ ಪಾಪ ಅತ್ತೆ ಮಾವನ್ನೆಲ್ಲ ನೋಡ್ಕೊಳ್ಳೋದು ಯಾರು ಹೇಳಿ? ನಾನಂತೂ ನನ್ ಮಗಳಿಗೆ ಎಲ್ಲಾ ಕೆಲ್ಸ ಹೇಳ್ಕೊಟ್ಬಿಟ್ಟಿದೀನಿ. ಬೆಳಗ್ಗೆ ಎದ್ದು ಅಂಗಳ ಸಾರಿಸಿ ರಂಗೋಲಿ ಹಾಕೋದ್ರಿಂದ ಹಿಡಿದು ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ತಟ್ಟೆ ತೊಳ್ದು ಕಟ್ಟೆ ಎಲ್ಲ ಕ್ಲೀನ್ ಆಗಿ ಒರೆಸಿ ಪ್ರತಿಯೊಂದು ಮಾಡ್ತಾಳೆ. ಚಿಕ್ಕದಾಗಿ ಹೇಳ್ಬೇಕಾದ್ರೆ ಒಂದು ಒಳ್ಳೆ ಗೃಹಿಣಿ ಬೇಕಾದ ಎಲ್ಲಾ ಲಕ್ಷಣಗಳು ನನ್ ಮಗಳಿಗಿದೆ ಮೇಡಮ್. ಮದ್ವೆ ಆದ್ಮೇಲೆ ಹುಡುಗನ್ ಮನೆಯವರು ನಿಮ್ ಹುಡುಗಿ ಕೆಲ್ಸಕ್ ಹೋಗ್ಲಿ ಅಂತ ಹೇಳಿದ್ರೆ ಆಗೇನಂತೀರಾ? ಅಯ್ಯೋ ಅದವ್ರಿಷ್ಟ. ಕೊಟ್ಟೆಣ್ಣು ಕುಲಕ್ ಹೊರಗು ಅಂದ ಹಾಗೆ ಒಂದ್ಸಲ ಮದ್ವೆ ಮಾಡ್ಕೊಟ್ಮೇಲೆ ಇವಳ ನಿರ್ಧಾರ ಎಲ್ಲ ಇವ್ರ ಅತ್ತೆ ಮಾವ ಇಲ್ಲ ಇವಳ ಗಂಡ ತಗೋಬೇಕು. ನಾವಂತೂ ಮೂಗ್ ತೂರ್ಸಕ್ಕೆಲ್ಲ ಹೋಗಲ್ಲಪ್ಪ. ಏನಾದ್ರೂ ಗಂಡನ್ ಮನೆ ಕಡೆಯವರು ನಿನ್ ಕೆಲ್ಸಕ್ ಹೋಗು ಅಂದ್ರೆ ಇವಳು ಓದಿರೋ ಓದಿಗೆ ಒಳ್ಳೆ ಕೆಲ್ಸಾನೇ ಸಿಗುತ್ತೆ. ಇಲ್ಲ ಇವಳ ಗಂಡಂದೋ ಮಾವಂದೋ ಏನಾದ್ರೂ ಕೆಲ್ಸ ಇದ್ದು ಬಿಸ್ನೆಸ್ ಇದ್ದು ಏನಾದ್ರೂ ಸಹಾಯ ಮಾಡು ಅಂದ್ರೆ ಅದಕ್ಕೂ ಇವಳು ಸೈ. ನಿಮ್ ಮನೆಯಲ್ಲಿ ಯಾರ್ಯಾರಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ನಮ್ಮನೇಲಿ ನಾನು, ನಮ್ಮ ಯಜಮಾನ್ರು, ನನ್ ದೊಡ್ಡ ಮಗಳು, ನನ್ ಚಿಕ್ಕ ಮಗಳು ಒಬ್ಳಿದ್ದಾಳೆ ಮೇಡಮ್. ನಮ್ಮ ಯಜಮಾನ್ರದ್ದು ಒಂದ್ 3-4 ಬಿಸ್ನೆಸ್ ಇದೆ ಮೇಡಮ್. ನಮಗೆ 3 ಹೊತ್ತಿನ ಊಟಕ್ಕೆ ಏನು ಕೊರತೆ ಇಲ್ಲ ಮೇಡಮ್. ನಮ್ದು 4 ಜನ ಇರೋ ಪುಟ್ಟ ಸಂಸಾರ ಮೇಡಮ್. ಆದ್ರೆ ನೆಂಟ್ರಿಷ್ಟ್ರು ಬಂಧು ಬಳಗ ಅಂತ ದೊಡ್ಡ ಕುಟುಂಬನೇ ಇದೆ. ನನ್ ಮಗಳು ಯಾವ ಮನೆಗೆ ಹೋಗ್ತಾಳೋ ಆ ಮನೆಯವರು ನಮ್ ಬಳಗನ ತಮ್ಮ ಬಳಗ ಅನ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಗಿರಿಜಾ, ಎಷ್ಟು ಒಳ್ಳೆ ಜನ ಅಲ್ವಾ ಇವರು? ನಮ್ ನಿರೀಕ್ಷೆಗೆ ತಕ್ಕನಾಗಿದ್ದಾರೆ ಈ ಜನ. ಹೌದು ರೀ. ಅಳಿಯಾಗಿ ಬರೋನ್ ಬಗ್ಗೆ ನಿಮ್ಗೆ ಏನೇನ್ ನಿರೀಕ್ಷೆಗಳಿದೆ? ಅಂದ್ರೆ ಎಷ್ಟು ಸಂಬಳ ಬರ್ಬೇಕು ಅಥವಾ ಎಷ್ಟು ಆಸ್ತಿ ಇರ್ಬೇಕು? ನಮ್ಗೇನು ಲಕ್ಷಗಟ್ಲೆ ದುಡಿಯೋ ಅಳಿಯಾನೇ ಆಗ್ಬೇಕು ಅಂತ ಏನು ಇಲ್ಲ ಮೇಡಮ್. ತಕ್ಕ ಮಟ್ಟಿಗೆ ಸಂಪಾದಿಸಿ ಅವ್ರ ಮನೆಗೆ 3 ಹೊತ್ತಿನ ಊಟಕ್ಕೆ ಸಮಸ್ಯೆ ಇಲ್ಲದೆ ಇದ್ರೆ ಅಷ್ಟೇ ಸಾಕು. ದುಡ್ಡೇನು ಮೇಡಮ್, ದುಡಿದ್ರೆ ಬಂದ್ಬಿಡುತ್ತೆ. ಆದ್ರೆ ಗುಣ ಅನ್ನೋದು ಸಂಪಾದಿಸಕ್ ಆಗಲ್ವಲ್ಲ, ಅದು ಹುಟ್ತಾನೆ ಬಂದಿರ್ಬೇಕು. ನಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳೋರು ಮೇಡಮ್, ಸಂಸ್ಕೃತಿನ ಹೇಳ್ಕೊಡ್ಬೋದು, ಆದ್ರೆ ಸಂಸ್ಕಾರ ಅನ್ನೋದನ್ನ ಹೇಳ್ಕೊಡಕ್ ಆಗಲ್ಲ ಅಂತ. ನಮ್ಗೆ ಒಳ್ಳೆ ಮನತನದ ಸಂಸ್ಕಾರವಂತ ಹುಡುಗ ಬೇಕು ಅಷ್ಟೇ. ದೇವ್ರೆ, ಎಷ್ಟು ಒಳ್ಳೆ ಜನ ಇವರು. ಈ ಸಂಬಂಧ ನಮ್ಗೆ ಸಿಗೋ ಹಾಗೆ ಮಾಡಪ್ಪ. ಅಲ್ಲ, ಹುಡುಗಿ ಇಷ್ಟು ಚೆನ್ನಾಗಿದ್ದಾಳೆ, ಓದ್ಕೊಂಡಿದ್ದಾಳೆ, ಮತ್ತಿವ್ರಿಗೆ ಅಂತ ಮಹಾ ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ. ಆದ್ರೂನು ಇಲ್ಲಿ ತನಕ ಮದ್ವೆ ಯಾಕಾಗಿಲ್ಲ? ಹುಡುಗನ್ ತಂದೆ ತಾಯಿ ಹುಡುಗನ್ ಚೆನ್ನಾಗಿ ಬೆಳೆಸಿದ್ರೆ ಅದೇ ನಮಗ್ ದೊಡ್ಡ ಆಸ್ತಿ ಅಲ್ವಾ? ಅಪ್ಪ ಅಮ್ಮಗ್ ಒಳ್ಳೆ ಮಗ ಆಗಿ, ಹೆಂಡತಿಗೆ ಒಳ್ಳೆ ಗಂಡನಾಗಿ, ಮುಂದೆ ಹುಟ್ಟೋ ಮಕ್ಕಳಿಗೆ ಒಳ್ಳೆ ತಂದೆ ಆಗಿದ್ರೆ ಅಷ್ಟೇ ಸಾಕು ಮೇಡಮ್ ನಮ್ಗೆ. ಗಿರ್ಜಾ, ಎಷ್ಟು ಸರಳವಾಗಿ ಮಾತಾಡ್ತಾ ಇದ್ದಾರೆ. ನಮ್ ತರನೇ ಯೋಚನೆ ಮಾಡ್ತಾ ಇದ್ದಾರೆ ಅವರು. ನಿಜವಾಗ್ಲೂ ಇವ್ರ ಜೊತೆ ನಾವು ಸಂಬಂಧ ಬೆಳೆಸಿದ್ರೆ ನಮ್ಗೆ, ಮಾಧವನಿಗೆ, ನಮ್ಮ ಮನೆಗೆ ಎಲ್ಲ ಒಳ್ಳೇದಾಗತ್ತೆ ಗಿರ್ಜಾ. ಹೌದು ರೀ. ಒಂದು ಕೊನೆ ಪ್ರಶ್ನೆ. ಇಲ್ಲಿ ಬಂದಿರೋ ಸುಮಾರು ಜನ ತಂದೆ ತಾಯಂದ್ರು ತಮ್ಮ ಮಗಳನ್ನ ಕೊಡೋ ಮನೆಯಲ್ಲಿ ತಮ್ಮ ಮಗಳಿಗೆ ಅತ್ತೆ ಮಾವನ್ ಕಾಟ ಇರಬಾರ್ದು ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರ್ ಮೇಡಮ್ ಹೇಳಿದ್ದು? ಅತ್ತೆ ಮಾವನು ಅಪ್ಪ ಅಮ್ಮನೇ ಅಲ್ವಾ? ಅವ್ರ ಪ್ರೀತಿಯ ಆಶೀರ್ವಾದನ ಬಯಸ್ಬೇಕೇ ಹೊರತು ಅದನ್ನ ಕಾಟ ಅಂತ ಅನ್ಕೊಂಬಾರ್ದು. ಒಂದು ಹೆಣ್ಣು ಹೋಗೋ ಮನೇಲಿ ಅತ್ತೆ ಮಾವನ್ನ ತಂದೆ ತಾಯಿ ತರ ನೋಡ್ಕೊಂಡ್ರೆ ಅವರು ಇವಳನ್ನ ಮಗಳ ತರಾನೇ ನೋಡ್ಕೊಳ್ತಾರೆ. ನಾವ್ ಏನ್ ಕೊಡ್ತೀವೋ ಅದೇ ಅಲ್ವಾ ಮೇಡಮ್ ವಾಪಸ್ ಬರೋದು. ವಾವ್, ಈ ತರ ಯೋಚನೆ ಮಾಡುವಂತ ಅಪ್ಪ ಅಮ್ಮ ಸಿಗೋದು ತುಂಬಾ ಅಪರೂಪ. ನೀವ್ ಹೇಳ್ತಿರೋದೆಲ್ಲ ಕೇಳಿದ್ರೆ ಇಲ್ಲಿ ಬಂದಿರೋ ಒಬ್ಬ ಹುಡುಗ ನಿಮ್ ಮಗಳಿಗೆ ಮ್ಯಾಚ್ ಆಗ್ತಾನೆ, ನಿಮ್ ನಿರೀಕ್ಷೆಗಳನ್ನೆಲ್ಲ ಪೂರೈಸ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರ್ ಮೇಡಮ್ ಆ ಹುಡುಗ?
ಮಾಧವ ಅವರು. ಹೇಳಿ, ನಿಮಗೆ ನಂದಕುಮಾರ್ ಮತ್ತು ಅವ್ರ ಕುಟುಂಬದವ್ರ ಜೊತೆ ಮಾತಾಡೋದಿಕ್ಕೆ ಒಪ್ಪಿಗೆ ಇದೆಯಾ? ಮಾಧವ ಅಂದ್ರೆ ಅಂದ್ರೆ ನಿಮ್ಗಂತ ಮುಂಚೆ ಬಂದ್ ಹೋದ್ರಲ್ಲ ನಂದಕುಮಾರ್ ಮತ್ತೆ ಅವ್ರ ಕುಟುಂಬದವರು, ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಅವ್ರ ಜೊತೆ ಕೂತು ಮಾತಾಡೋದಕ್ಕೆ ಒಪ್ಪಿಗೆ ಇದೆಯಾ? ಖಂಡಿತ ಒಪ್ಪಿಗೆ ಇದೆ ಮೇಡಮ್, ನಮ್ದು ಏನು ಅಭ್ಯಂತರ ಇಲ್ಲ. ನಂದಕುಮಾರ್ ಸರ್, ನಿಮ್ಮ ಮನೆಗೆ ಸರಿ ಹೊಂದುವಂತ ಸಂಬಂಧ ಇಲ್ಲಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಒಪ್ಪಿಗೆ ಇದೆ ಅಂತಂದ್ರೆ ಎರಡೂ ಕುಟುಂಬ ಭೇಟಿ ಮಾಡಬಹುದಾ? ನಮ್ದೇನ್ ಅಭ್ಯಂತರ ಇಲ್ಲ, ನಾವು ಮಾತಾಡ್ತೀವಿ. ಸರಿ, ಹಾಗಾದ್ರೆ ಇನ್ ತಡ ಯಾಕೆ? ಮುಂದಿನ ಕಾರ್ಯಕ್ರಮ ಎರಡೂ ಕುಟುಂಬದವರ ಭೇಟಿ. ಪ್ರಿಯಾ ಅವರು ಭಾವಂಗ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ನನಗೂ ಇಷ್ಟ ಆದ್ರು. ಓಹೋ, ಅದಕ್ಕೆ ಹೆಸರು ಪ್ರಿಯಾನ? ರಕ್ಷಾ, ಈಗ್ಲೇ ಅತ್ಗೆ ಅಂತ ಹೇಳ್ಬೇಡ್ವೆ, ಮೊದ್ಲು ಮದ್ವೆ ನಿಶ್ಚಯ ಆಗ್ಲಿ. ನಿನಗಿನ್ನೂ ಆ ವಿಷಯದಲ್ಲಿ ಅನುಮಾನನ ಗಿರಿಜಾ? ನನಗಂತೂ ನಂಬಿಕೆ ಇದೆ, ಈ ಸಂಬಂಧ ಖಂಡಿತ ಮುಂದುವರಿಯತ್ತೆ ಅಂತ. ಮಾಧವನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಹುಡುಗಿ ಮನೆಯವ್ರಿಗೆ ಮಾಧವ ಇಷ್ಟ ಆಗಿದೆ, ಇನ್ನೇನ್ ಬೇಕಾಗಿತ್ತು? ಆದ್ರೂ ಒಂದ್ಸಲ ಹೆಣ್ಣೋಡೋ ಶಾಸ್ತ್ರ ಆಗಿ ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ. ಅದು ಆಗತ್ತೆ ಗಿರಿಜಾ. ಇಷ್ಟು ದಿನ ಬಂದಿದ್ದ ಸಂಬಂಧದಲ್ಲಿ ಯಾವ್ದಾ ಸಂಬಂಧದ ಬಗ್ಗೆ ಇಷ್ಟು ನಂಬಿಕೆ ಬಂದಿತ್ತಾ? ಮಾಧವ ಎಷ್ಟು ಖುಷಿಯಾಗಿದ್ನಾ? ಒಂದು ಆಶಾಕಿರಣ ಮೂಡಿದೆ ಅಂದ್ರೆ ನೀನೇ ಅರ್ಥ ಮಾಡ್ಕೋ. ಈಗ ಅನ್ನಿಸ್ತಾ ಇದೆ ಆ ಹಳೆ ಸಂಬಂಧಗಳು ಕೂಡ್ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅಂತ. ಅದಕ್ಕೆ ಅಲ್ವೇ ಹೇಳೋದು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇಷ್ಟು ದಿನ ಕಾದಿದ್ದಕ್ಕೂ ಒಳ್ಳೆ ಜನ, ಒಳ್ಳೆ ಹುಡುಗಿ ಸಿಕ್ತು, ಎಲ್ಲ ಒಳ್ಳೇದಾಗತ್ತೆ ಗಿರ್ಜಾ. ಅಷ್ಟಾದ್ರೆ ಸಾಕು ರೀ. ನಾಳೆನೆ ಪುರೋಹಿತರಿಗೆ ಫೋನ್ ಮಾಡಿ ಹೆಣ್ಣು ನೋಡಕ್ಕೆ ಒಂದು ಒಳ್ಳೆ ದಿನ ನೋಡಿ ಅಂತ ಹೇಳ್ಬೇಕು. ಗಿರ್ಜಾ, ಹೊಟ್ಟೆ ಹಸಿದ ಇದೆ, ಬೇಗ ಅನ್ನ ಕಿಡು, ಊಟ ಮಾಡಿ ಮಲ್ಕೋಣ. ಅಪ್ಪ, ನಾನು ಆಗ್ಲೇ ಅನ್ನ ಮಾಡಿಟ್ಟಿದ್ದೀನಿ, ನೀವು ಕೈಕಾಲು ತೊಳ್ಕೊಂಡ್ ಬನ್ನಿ, ಊಟ ಮಾಡೋಣ. ಆಯ್ತು ಪುಟ್ಟ. ಅಣ್ಣ, ನಾನ್ ಹೇಳಿಲ್ವಾ ಬಾವ, ನಿಮ್ ಇನ್ನೋಸೆನ್ಸಿಗೆ, ನಿಮ್ ಸ್ಟೈಲಿಗೆ ಒಂದ್ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅಂತ. ಈಗ ಸಿಕ್ಬಿಟ್ರಲ್ವಾ, ಕಂಗ್ರಾಟ್ಸ್ ಬಾವ. ಅಣ್ಣ, ಹಂಗಂದ್ರೆ ಮದುವೆ ಊಟ ಯಾವಾಗ ಹಾಕ್ಸ್ತಿದ್ಯಾ? ಓ, ಇಲ್ಲಿ ನೋಡಪ್ಪ, ಮುಜುಗರ ಮಾಧವ. ಓಯ್ ಕಳ್ಳ! ಅಲ್ಲ ಅಣ್ಣ, ಶಿವ ಪಾರ್ವತಿ ಮಹದೇಶ್ವರನ್ ಸಾಂಗ್ ಕೇಳ್ತಿದ್ದವ್ ನೀನು, ಇವಾಗ ಯಾವ ತರ ಸಾಂಗ್ ಕೇಳ್ತಾ ಇದ್ದೆ? ಅಣ್ಣ, ಯಾವ ಸಾಂಗು? ತೋರ್ಸು ತೋರ್ಸು. ಸುಮ್ಮನೆ ರಕ್ಷು, ಏನೋ ಕೇಳ್ತಾ ಇದ್ದೆ. ಏಯ್ ಕಳ್ಳ ಕಣ ನೀನು. ನಿನ್ ಮುಖದಲ್ಲಿರೋ ನಾಚಿಕೆ ಸಂತೋಷನ ನೋಡಿದ್ರೆ ಗೊತ್ತಾಗತ್ತೆ ನಿನ್ ಫ್ಯೂಚರ್ ವೈಫ್ ನ ನೆನೆಸ್ಕೊಂಡು ಕನ್ಸ್ ಕಾಣ್ತಿದ್ಯಾ ಅಂತ. ಕರೆಕ್ಟಾ? ನಂಗೆ ಲವ್ ಆಗಿದೆ, ಕೊಡಿ. ಅಣ್ಣಂಗೆ ಲವ್ ಆಗಿದೆ, ಸೀರೆ ಉಡ್ಕೊಂಡ್ ಮೇಳಕ್ ಬಂದ್ಲು ಅಣ್ಣನ್ ಹುಡುಗಿ. ಕಳ್ಳ, ಸುಮ್ಮನೆ ಇರೋ. ಅಲ್ವೋ ಅಣ್ಣ, ನೀನೇ ಇಷ್ಟ ನಾಚ್ಕೋತಿದ್ಯಾ ಅಂದ್ರೆ ಅತ್ಗೆ ಇನ್ನೆಷ್ಟು ನಾಚ್ಕೊಂಡಿರಲ್ಲ. ಅಣ್ಣ, ಅದ್ಕಿನ ನಾವೆಲ್ಲ ನೋಡೇ ಇಲ್ಲ, ನೋಡಕ್ ಹೆಂಗಿದಾರೆ? ನಿನಗಿಷ್ಟ ಆದ್ರ? ಕ್ಯೂಟ್ ಆಗಿದಾರ? ಬರೀ ಹೂ ಅಂತೀಯಲ್ಲೋ, ಎಕ್ಸ್ಪ್ಲೈನ್ ಮಾಡು ನಮ್ಮ ಅತ್ಗೆ ನೋಡಕ್ ಹೇಗಿದ್ದಾರೆ ಅಂತ. ಏನ್ ಹೇಳೋದು? ಅವಳ ಕಣ್ಣು ದುಂಡು ಮಲ್ಲಿಗೆ ಹೂವಿನಾಗೆ ಪುಟ್ಟದಾಗಿ ಗುಂಡಗಿದೆ, ಮತ್ತವಳ ಮೂಗು ಕಮಲದ ಹೂವಿನ ದಳದ ತರ ಉದ್ದ ಮೂಗು, ಇನ್ನು ಕೆನ್ನೆ ಅಂತೂ ಗುಲಾಬಿ ಹೂವು. ಒಟ್ನಲ್ಲಿ ಅವಳ ಮುಖ ಸುಂದರವಾಗಿರೋ ಒಂದು ಗಾರ್ಡನ್ ತರ ಇದೆ. ಇದಕ್ಕೆ ನೋಡಿ ಏನು ಹೇಳಲ್ಲ ಅನ್ನೋದು. ಹೇಳು ಹೇಳು ಅಂತ ಫೋರ್ಸ್ ಮಾಡಿ ಹೇಳಿದ್ಮೇಲೆ ಈ ತರ ನಗ್ತಾ ಇದೀರಾ. ಅಣ್ಣ, ಹಂಗಲ್ವೋ, ಮುಖ ಗಾರ್ಡನ್ ಅಂತೆ, ನಗು ಬರ್ದೆ ಏನೇನಾಗುತ್ತೆ? ಅಲ್ಲ ಅಣ್ಣ, ನೀನು ಆ ಗಾರ್ಡನ್ ಮಾಲೀಕನೋ? ಒಂದು ಗಾರ್ಡನ್ ನೋಡಿದಾಗ ಮನಸ್ಸಿಗೆ ಎಷ್ಟು ಹಿಡ್ಸತ್ತಲ್ಲ, ಮನಸ್ಸಿಗೊಂಥರ ಹಿತ ಅನ್ಸತ್ತಲ್ಲ. ನನಗೂ ಹಾಗೆ ಆ ಹುಡ್ಗಿನ್ ನೋಡಿ ಹಾಗೆ ಫೀಲ್ ಆಯ್ತು.
ಅಣ್ಣ ಇದೆಲ್ಲ ಅದಕ್ಕೆ ಹೇಳಿದ್ಯಾ ನೀನು? ಹೇ ಯಾರಿಗೆ? ಪ್ರಿಯಾ ಅವ್ರಗ? ಹೋಗ ನೀನು. ಎಲ್ಲಿಗೆ ಹೋಗ್ಬೇಕು? ನಮ್ಗಲ್ಲಪ್ಪ, ಪ್ರಿಯಾ ಅದಕ್ಕೆ ಹೇಳು ಇದನ್ನೆಲ್ಲ. ಎಲ್ಲಿ? ಅವ್ರಿಗೊಂದು ಫೋನ್ ಮಾಡು. ಫೋನಾ? ಚಿಕ್ಕು, ನಾನು ಅವ್ರ ನಂಬರ್ ಎಲ್ಲ ತಗೊಂಡಿಲ್ಲ. ಏನಣ್ಣ ನೀನು ಮೊಬೈಲ್ ನಂಬರ್ ತಗೋಬೇಕು ತಾನೆ? ಈಗ ಫೋನ್ ನಂಬರ್ ಇದ್ದಿದ್ರೆ ಅವ್ರಿಗೆ ಫೋನ್ ಮಾಡ್ಬೋದಿತ್ತಲ್ವಾ? ಹೇ ಏನು ಹೇಳ್ತಾ ಇದ್ಯಾ? ಇನ್ನೂ ಹೆಣ್ಣು ನೋಡಕ್ಕೆ ಹೋಗಿಲ್ಲ, ಆಗ್ಲೇ ನಂಬರ್ ಇಸ್ಕೊಂಡ್ರೆ ಚೆನ್ನಾಗಿರತ್ತಾ? ಇದೆಲ್ಲ ಅಪ್ಪಂಗ್ ಗೊತ್ತಾದ್ರೆ ಸರಿಗಿರಲ್ಲ. ಅಪ್ಪಂಗ್ ಇದೆಲ್ಲ ಇಷ್ಟನೂ ಆಗಲ್ಲ. ಆಯ್ತಪ್ಪ ತಂದೆ, ಹೆಣ್ಣೋಡ ಶಾಸ್ತ್ರ ಆದ್ಮೇಲೆ ಅಪ್ಪನ ಹತ್ರ ಪರ್ಮಿಷನ್ ತಗೊಂಡು ಆಮೇಲೆ ನಂಬರ್ ಇಸ್ಕೊ. ಅಪ್ಪ ಏನಾದ್ರು ಮದ್ವೆಗಿಂತ ಮುಂಚೆ ಹುಡುಗ ಹುಡುಗಿ ಮಾತಾಡಂಗಿಲ್ಲ ಅಂತ ಸ್ಟ್ರಿಕ್ಟ್ ರೂಲ್ಸ್ ಅಪ್ಲೈ ಮಾಡಿದ್ರೆ ಅದನ್ನು ಫಾಲೋ ಮಾಡು. ಹೇ ಚಿಕ್ಕು, ಯಾಕೋ ಸುಮ್ಮನೆ ಇರೋ. ಮತ್ತಿನ್ ಏನಣ್ಣ, ನಂಬರ್ ತಗೊಂಡಿದ್ರೆ ಏನಾಗ್ಬಿಡ್ತಿತ್ತು? ಚಿಕ್ಕು, ಹುಡುಗಿ ಮನೇಲಿ ಇನ್ನೂ ನಮ್ನ ಒಪ್ಕೊಂಡಿಲ್ಲ ಕಣೋ. ಅದಕ್ ಮುಂಚೆನೆ ನಾವು ನಮ್ಮಷ್ಟಕ್ ನಾವೇ ಏನೇನೋ ಅನ್ಕೊಳ್ಳೋದು ತಪ್ಪು. ಆಹಾ ಮಾಧವಣ್ಣ, ಬರೀ ಬಾಯಿ ಮಾತಿಗೆ ಈ ತರ ಹೇಳ್ತೀಯಾ, ಆದ್ರೆ ಮನ್ಸಲ್ ಮಾತ್ರ ಪ್ರಿಯಾ ಪ್ರಿಯಾ ಅಂತ ಜಪ ಮಾಡ್ತಾ ಇದ್ದಾನೆ. ಕಳ್ಳ ಅವನು, ಕಳ್ಳ ಕಳ್ಳ. ಬಿಟ್ಬಿಡ್ರಪ್ಪ, ಇವಾಗ ಮಾಧವಣ್ಣ ಲವ್ ಮಾಡಲ್ ಇದ್ದಾನೆ ಗೊತ್ತಲ್ಲ. ಮಾಧವಿಂದ ಮಾ ತೆಗೆದು ಪ್ರಿಯಾಯಿಂದ ಯಾ ತೆಗೆದ್ರೆ ಮಾಯಾ. ಚಳಿ 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 ಚಳಿ. ಏ ಕೋತಿ, ಡಾಕ್ಟರ್ ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ತಗೊಂಡಿದ್ಯಾ ತಾನೆ? ಅಷ್ಟೊಂದ್ ಚಳಿನಾ? ಕಂಬ್ಳೇನಾದ್ರು ಕೊಡ್ಲಾ? ಕಾಡ್ಪಪ್ಪ, ಅಲ್ಲ ವಲ್ಲಭ, ಏನು ಅದು ನಂಗೆ ಜ್ವರ ಪೂರ್ತಿ ಕಮ್ಮಿ ಆಗಿಲ್ವಲ್ಲ, ಕೆಳಗ್ ಬೇರೆ ಮಲ್ಕೊಂಡಿದೀನಲ್ಲ, ಚಳಿ ಹಂಗೆ ನೆಲದಿಂದ ಮೇಲ್ ಬರ್ತಾ ಇದೆ. ಅದಕ್ಕೆ ನೆನ್ನೆ ನೀನು ಪಾಪ ಮಂಚನ ಬಿಟ್ಕೊಡಕ್ ಬಂದ್ರೆ ನಾನ್ ನಿನ್ಗೆ ಬೈದ್ಬಿಟ್ಟೆ. ಆದ್ರೆ ಇವತ್ತು ಚಳಿಗೆ ಇಲ್ಲಿ ಮಲ್ಕೊಳಕ್ ಆಗ್ತಿಲ್ಲ ಕಣೋ, ಪ್ಲೀಸ್ ನಂಗ್ ಮಂಚ ಬಿಟ್ಕೊಡ್ತೀಯಾ? ನಿನ್ನೆ ನೀನು ನನ್ನನ್ನ ಬರೀ ಬೈದಿದ್ದಲ್ಲ, ಕೋಪದಲ್ಲಿ ತಳ್ಳೆ ಬಿಟ್ಟೆ. ನೋಡೋ, ಮಂಚದ ಮೇಲೆ ಮಲ್ಕೊಳ್ಳೋ ಅವಕಾಶ ಇಲ್ಲ ನಿಂಗೆ ಸಿಗಲ್ಲ. ನಿನಗ್ ನೆಗಡಿನೂ ಇಲ್ಲ ಜ್ವರನೂ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸುಮ್ ಡೌ ಮಾಡಬೇಡ, ದಬಾಕಳೆ. ನಾನು ಇಲ್ಲಿ ಜೋರದಲ್ಲಿ ಹೊಡೆದಾಡ್ತಿದ್ರೆ ನೀ ಅದನ್ನ ಡೌ ಅಂತ್ಯಾ? ಚಳಿಗಾಲ ಬೇರೆ ಶುರು ಆಗಿದೆ, ನೀನ್ ನೋಡಿದ್ರೆ ಮಹಾರಾಜ ತರ ಮೊಬೈಲ್ ಅಲ್ಲಿ ಆಟ ಆಡ್ಕೊಂಡು ಮಂಚದ ಮೇಲೆ ಮಲ್ಗಿದ್ಯಾ. ನಾನು ಅಪ್ಪೆ ಪಾರಿ ತರ ನೆಲದ ಮೇಲೆ ಮುದುರ್ಕೊಂಡ್ ಮಲ್ಕೊಬೇಕಾ? ಇದ್ ಯಾವ ಸೀಮೆ ನ್ಯಾಯ? ನ್ಯಾಯ ಅಲ್ಲ, ನಿನ್ ಹಣೆ ಬರಹ. ಜಾಸ್ತಿ ನನ್ ತಲೆ ತಿನ್ಬೇಡ, ಸುಮ್ನೆ ದಬಾಕ. ಸರಿ ವಲ್ಲಭ, ನಾವಿಬ್ರು ಒಂದ್ ಒಪ್ಪಂದಕ್ ಬರೋಣ. ಏನ ಒಪ್ಪಂದನ? ನಾಳೆನೆ ಫೆಸ್ಟು ನಾಟಕ ಇದೆಯಲ್ಲ, ಅದ್ರಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರಿಗೆ ಮಂಚ. ನಾಳೆಯಿಂದ ಅವರೇ ಮಂಚದ ಮೇಲೆ ಮಲ್ಕೊಬೇಕು, ಓಕೆನಾ? ಓಕೆ. ಹೆಲೋ, ಓಕೆ ಅಂದ್ರೆ ಆಗ್ಲಿಲ್ಲ, ಇಳಿ ಇಳಿ ಕೆಳಗಡೆ. ಏಕೆ? ಈಗ ಈ ಮಂಚದ ಮೇಲೆ ಮಲ್ಗೋ ರೈಟ್ಸ್ ನಿನಗೂ ಇಲ್ಲ ನನಗೂ ಇಲ್ಲ, ಇಳಿ ಕೆಳಗೆ. ನೀನ್ ಇವಾಗ ಕೆಳಗ್ ಮಲ್ಕೋ, ನಾಳೆ ನಾಟಕ ಎಲ್ಲ ಮುಗ್ದ್ಮೇಲೆ ಡಿಸೈಡ್ ಆಗುತ್ತೆ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ. ಅಲ್ಲಿವರೆಗೂ ಮಂಚದ ಮೇಲೆ ಯಾರು ಮಲ್ಕೊಳ್ಳೋ ಹಾಗಿಲ್ಲ, ಇದೇ ರೂಲ್ಸ್. ಸರಿ. ಏಯ್, ಏನು ಇದು? ತುಟಿಕ್ ಪಿಟಿಕ್ ಅಂದೆ ಒಪ್ಕೊಂಡ್ಬಿಟ್ಟೆ. ನೋಡ್ ಕರಿಬೇಕು, ನಾಳೆ ಕಾಲೇಜಲ್ಲಿ 100% ನಾನೇ ಕಣೆ ಬೆಸ್ಟ್ ಪರ್ಫಾರ್ಮರ್ ಆಗೋದು. ಇವತ್ತೊಂದಿನ ಕೆಳಗಡೆ ಮಲ್ಕೊಳ್ಳೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಮಲ್ಕೋತೀನಿ. ಸೊ ಈ ಮಂಚ ನಂದೆ. ಹಾ ಹಾ ಹಾ, ಅದನ್ನ ಈಗ್ಲೇ ಡಿಸೈಡ್ ಮಾಡ್ಬೇಡ, ನಾಳೆ ಗೊತ್ತಾಗುತ್ತೆ. ಈ ಮಂಚದ ಮೇಲೆ ಪ್ರತಿ ಮೂಲೆಯಲ್ಲೂ ಕೆತ್ತಿರೋದು ಈ ವಲ್ಲಭನ ಹೆಸರು. ಅದನ್ನ ಅಳಿಸಿ ನಾಳೆ ಹೊಸ ಹೆಸರನ್ನ ನಾನ್ ಕೆತ್ತೀನಿ.